ದೊಡ್ಡ ಸೂಪರ್ ಸ್ಟಾರ್ ಇದ್ದರೆ ಮಾತ್ರ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಿಲ್ಲ. ಚಿತ್ರದ ನಿಜವಾದ ಶಕ್ತಿ ಕಥೆಯಲ್ಲಿದೆ ಎಂಬುದಕ್ಕೆ ಮತ್ತೊಂದು ಉದಾಹರಣೆ ನೀಡಿದೆ ಪ್ರಭಾಸ್ ಅಭಿನಯದ ದಿ ರಾಜ ಸಾಬ್. ಮಕರ ಸಂಕ್ರಾಂತಿ ಹಬ್ಬದಂದು ಬಿಡುಗಡೆಯಾದ ಈ ಭಾರೀ ಬಜೆಟ್ ಸಿನಿಮಾ ಇದೀಗ ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಸಂಕಷ್ಟ ಎದುರಿಸುತ್ತಿದೆ. ಸುಮಾರು 400 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಚಿತ್ರ ಈಗಾಗಲೇ 64% ಹೆಚ್ಚು ನಷ್ಟ ಕಂಡಿದೆ. ಪ್ರಭಾಸ್ ಅವರ ಸ್ಟಾರ್ಡಮ್ನಿಂದ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕರೂ ಆ ವೇಗ ಮುಂದುವರೆದಿಲ್ಲ. ನಕಾರಾತ್ಮಕ ಪ್ರತಿಕ್ರಿಯೆ, ದುರ್ಬಲ ಕತೆ ಮತ್ತು ನಿರ್ದೇಶನದ ಮೇಲೆ ಬಂದ ಟೀಕೆಗಳು. ಪ್ರಭಾಸ್ ಅವರ ಸ್ಟಾರ್ಡಮ್ನಿಂದ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕರೂ ಆ ವೇಗ ಮುಂದುವರೆದಿಲ್ಲ. ನಕಾರಾತ್ಮಕ ಪ್ರತಿಕ್ರಿಯೆ, ದುರ್ಬಲ ಕತೆ ಮತ್ತು ನಿರ್ದೇಶನದ ಮೇಲೆ ಬಂದ ಟೀಕೆಗಳು ಪ್ರೇಕ್ಷಕರನ್ನು ದೂರ ಮಾಡಿದವು. ಮೊದಲ ವಾರದಲ್ಲಿ 130 ಕೋಟಿ ಗಳಿಸಿದ ಚಿತ್ರ 14 ದಿನಗಳಲ್ಲಿ ಕೇವಲ 142 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಟಾಲಿವುಡ್ ಇತಿಹಾಸದಲ್ಲೇ ಇದು ಇತ್ತೀಚಿನ ದಿನಗಳಲ್ಲಿ ಅತಿ ದೊಡ್ಡ ಫ್ಲಾಪ್ಗಳಲ್ಲಿ ಒಂದಾಗಿದೆ.